ಶೃಂಗೇರಿ ಶಾರದಾ ಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಇದೀಗ ಇನಾಮ್ ದತ್ತಪೀಠದಲ್ಲೂ ಡ್ರೆಸ್ ಕೋಡ್ ಜಾರಿಗೆ ಒತ್ತಾಯ ಕೇಳಿಬಂದಿದೆ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆಯಾಗಿದ್ದು ಪ್ರವಾಸಿಗರಿಗೆ ಇದರ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಕೆಲ ದಿನಗಳ ಹಿಂದಷ್ಟೇ ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾ ಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಬಂದಿತ್ತು. ಭಾರತೀಯ ಸಾಂಪ್ರದಾಯಿಕ ವಸ್ತ್ರಗಳನ್ನು ತೊಟ್ಟವರಿಗಷ್ಟೇ ದೇವಿ ದರ್ಶನಕ್ಕೆ ಮಠದ ಶ್ರೀಗಳ ಭೇಟಿಗೆ ಅವಕಾಶ ಅಂತ ಆಡಳಿತ ಮಂಡಳಿ ಆದೇಶ ಜಾರಿಗೊಳಿಸಿತ್ತು. ಇದೀಗ ಬಾಬಾ ಬುಡನ್ಗಿರಿಯಲ್ಲಿರುವ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲೂ ವಸ್ತ್ರ ಸಂಹಿತೆ ಜಾರಿಗೆ ಒತ್ತಾಯ ಕೇಳಿಬಂದಿದೆ. ಇನಾಮ್ ದತ್ತಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಒತ್ತಾಯ. ಬುಡೇನ್ ಶಾ ಖಾದ್ರಿ ವಂಶಸ್ಥರಿಂದ ಜಿಲ್ಲಾಡಳಿತಕ್ಕೆ ಮನವಿ. ಹಲವು ವಿವಾದಗಳ ನಡುವೆ ಇನಾಮ್ ದತ್ತಪೀಠ ಭಾವೈಕ್ಯತೆಯ ತಾಣವಾಗಿ ನೆಲೆ ನಿಂತಿದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನ ಈ ಪ್ರದೇಶಕ್ಕೆ ನಿತ್ಯ ನೂರಾರು ಪ್ರವಾಸಿಗರು ಬರ್ತಾರೆ. ಇದೀಗ ದತ್ತಪೀಠ ಪ್ರವೇಶಿಸುವವರಿಗೆ ವಸ್ತ್ರ ಸಂಹಿತೆ ಜಾರಿಗೆ ತನ್ನಿ ಅಂತ ಸೈಯದ್ ಬುಡೇನ್ ಶಾ ಖಾದ್ರಿ ವಂಶಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪವಿತ್ರ ಸ್ಥಳದಲ್ಲಿ ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳಿಗಷ್ಟೇ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಫಸ್ಟ್ ಭಕ್ತರು ಬರ್ತಿದ್ರು, ಅವರು ಆ ಡ್ರೆಸ್ ಕೋಡ್ ಸಾಂಪ್ರದಾಯಿಕ ಡ್ರೆಸ್ ಕೋಡ್ ಟ್ರೆಡಿಷನಲ್ ಡ್ರೆಸ್ ಕೋಡಲ್ಲಿ ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ಅದ್ರ ಒಳಗಡೆ ಇನ್ಸ್ಟಿಟ್ಯೂಟ್ ಒಳಗಡೆ ಬರುವಾಗ ಆ ಸಾಂಪ್ರದಾಯಿಕ ನಮ್ಮ ಇಂಡಿಯನ್ ಕಲ್ಚರ್ನ ಡ್ರೆಸ್ ಕೋಡನ್ನು ಹಾಕೊಂಡು ಬರಬೇಕು ಅಂತ ನಾವೊಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಇಂಡಿಯನ್ ಕಲ್ಚರ್ ಡ್ರೆಸ್ ಕೋಡ್ ಅಂದರೆ ಕುರ್ತಾ ಹಾಕೊಂಡು ಬರ್ಬೋದು, ಸಾಡಿ ಹಾಕೊಂಡು ಬರ್ಬೋದು, ಬುರ್ಕಾ ಹಾಕೊಂಡು ಬರ್ಬೋದು. ಅಂದರೆ ಟೋಟಲ್ ಒಂದು ಸಾಂಪ್ರದಾಯಿಕ ಡ್ರೆಸ್ ಕೋಡ್ ಇರಬೇಕು ಅಂತ. ಇನ್ನು ಗೆಜೆಟೆಡ್ ದಾಖಲೆಗಳಲ್ಲಿ ದತ್ತಪೀಠದ ಹೆಸರು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತಿದೆ. ಆದರೆ ಪ್ರವಾಸೋದ್ಯಮ ಇಲಾಖೆಯ ನಾಮಫಲಕಗಳಲ್ಲಿ ದತ್ತಪೀಠ ಅಂತಷ್ಟೇ ಇದೆ. ಇನಾಮ್ ದತ್ತಾತ್ರೇಯ ಪೀಠ ಅನ್ನೋದು ಗ್ರಾಮದ ಹೆಸರು. 1991ರ ಕೋರ್ಟ್ ತೀರ್ಪಿನಲ್ಲಿ ಇಲ್ಲಿನ 2 ಹಳ್ಳಿಗಳಿಗೆ ದತ್ತಾತ್ರೇಯ ಪೀಠ ಎಂದು ಹೆಸರು ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಅಲ್ಲಿ ದರ್ಗಾ ಅನ್ನೋ ಹೆಸರು ಮಾಯವಾಗಿದ್ದು ಬೋರ್ಡ್ಗಳಲ್ಲಿ ದರ್ಗಾದ ಹೆಸರು ಹಾಕುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಏನೇ ಹೇಳಿ ಶೃಂಗೇರಿ ಬಳಿಕ ಇನಾಮ್ ದತ್ತಪೀಠದಲ್ಲೂ ಡ್ರೆಸ್ ಕೋಡ್ ಜಾರಿಗೆ ಒತ್ತಾಯ ಕೇಳಿ ಬಂದಿದೆ. ಆದರೆ ಜಿಲ್ಲಾಡಳಿತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಬೇಕು. ಅಶ್ವಿತ್ ಮಾವಿನಗುಣಿ, TV9, ಚಿಕ್ಕಮಗಳೂರು.